ಗುರುಭ್ಯೋ ನಮಃ. ಎಲ್ಲ ನನ್ನ ಆತ್ಮೀಯ ಮಕರ ರಾಶಿಯ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ಮೇ ತಿಂಗಳ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಮಕರ ರಾಶಿಯವರಿಗೆ ಸಾಡೆ ಸಾತಿ ಅಂತೂ ಮುಗೀತು. ಇನ್ನು ಸಾಡೆ ಸಾತಿಯ ಕಿರಿಕಿರಿ ಹೇಳುವಂಥದ್ದು ಏನೂ ಇಲ್ಲ ನಿಮಗೆ, ಆಯಿತಾ. ಈಗ ಮುಂಬರುವ ದಿನಗಳು ಹೇಗಿದೆ ಅಂತ ನೋಡ್ತಾ ಹೋಗಬೇಕು. ಈಗ ಸಾಡೆ ಸಾತಿಯ ನಂತರದ ದಿನಗಳು ಅಂದರೆ ಒಂದು ಭವಿಷ್ಯವನ್ನು ಕಟ್ಕೊಳ್ಳುವಂಥ ದಿನ ಅಥವಾ ಒಂದು ನಿಮ್ಮ ಭವಿಷ್ಯವನ್ನು ರೂಪುಗೊಳಿಸುವಂಥ ಒಂದು ದಿನ, ಇದೆಲ್ಲ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗುವಂಥದ್ದು. ಹಾಗಾಗಿ ಈ ಮೇ ತಿಂಗಳ ಭವಿಷ್ಯ ಹೇಗಿದೆ ಅಂತಂದರೆ, ಒಂದು ಗಾದೆ ಇದೆ, ಮಾಡಿದ್ದುಣ್ಣೋ ಮಾರಾಯ ಅಂದ್ಕೊಂಡು. ನೀವು ಏನು ಮಾಡ್ತೀರಿ ಅದಕ್ಕೆ ತಕ್ಕನಾದಂಥ ಒಂದು ಫಲ. ನೀವು ಕೆಟ್ಟದ್ದು ಮಾಡ್ತೀರಾ, ನಿಮ್ಗೆ ಬರುವಂಥದ್ದು ಕೆಟ್ಟದ್ದೇ ಫಲ. ಒಳ್ಳೇದು ಮಾಡ್ತೀರಾ, ಒಳ್ಳೆಯದೇ ಬರ್ತದೆ. ಇದರಲ್ಲಿ ಏನು ವಿಶೇಷವಾಗಿ ಏನು ಇದಕ್ಕೆಲ್ಲ ಕಾರಣ ಅಂತಂದರೆ, ಒಂದು ಈ ರಾಹು ಗ್ರಹದ ಪರಿವರ್ತನೆ ಮತ್ತು ಈ ರಾಹು ಮತ್ತು ಶನಿಯ ಒಂದು ಸಂಯೋಜನೆಯಿಂದ ನೀವು ಏನೆಲ್ಲ ಅಂದ್ಕೊಳ್ತೀರೋ ಅಥವಾ ಏನೆಲ್ಲ ನೀವು ಕೆಲಸ ಮಾಡಲಿಕ್ಕೆ ಹೊರಡ್ತೀರಿ ಅಥವಾ ಏನೆಲ್ಲ ನೀವು ಕೆಲಸ ಮಾಡ್ತೀರಿ, ಅದು ಒಳ್ಳೆಯದಾದರೆ ಒಳ್ಳೆಯದೇ ಸಿಗ್ತದೆ, ಕೆಟ್ಟದಾದರೆ ಕೆಟ್ಟದೇ ಸಿಗುವಂಥದ್ದು. ಹಾಗಾಗಿ ಒಂದೊಂದಾಗಿ ನೋಡ್ಕೊಂಡು ಬರೋಣ. ಮೊದಲನೇದು ಹೇಳಬೇಕು ಅಂತಂದರೆ, ಕಲಾವಿದರಿಗೆ ಉತ್ತಮವಾದಂಥ ಅವಕಾಶಗಳು. ಈ ಮಕರ ರಾಶಿಯವರಿಗೆ ಏನಿದ್ರು ಕಲಾವಿದರು, ಅವರಿಗೆಲ್ಲ ಕೆಲವೊಬ್ಬರಿಗೆ, ಎಲ್ರಿಗೂ ಅಂತ ಹೇಳೋದಿಲ್ಲ ನಾನು, ಅವಕಾಶ ಇರಲಿಲ್ಲ ಅಥವಾ ಚಿಕ್ಕ ಕಿರಿಕಿರಿಗಳು. ಅವ್ರು ಮಾಡುವಂಥದ್ದು ಬರೀ ಕಲಾವಿದರಾಗಿದ್ದರೆ ಕೆಲವೊಂದಿಷ್ಟು ಜನರಿಗೆ ಅವಕಾಶನೇ ಸಿಗದೇ ಮೂಲೆ ಗುಂಪಾಗಿರುವಂಥವ್ರಿಗೆ, ಅಥವಾ ಕೆಲವೊಬ್ಬರು ಕಲಾವಿದರು ಬೇರೆ ಬೇರೆ ಬಿಸ್ನೆಸ್ ಮಾಡ್ತಾಯಿರೋರಿಗೆ, ಅವರಿಗೆಲ್ಲ ಒಂದು ಅವಕಾಶ ಸಿಗುವಂಥದ್ದು. ಅದೇ ರೀತಿಯಾಗಿ ಒಂದು ಧನ ಲಾಭ ಬರುವಂಥದ್ದು ಈ ಮೇ ತಿಂಗಳಲ್ಲಿ ಆಗ್ತದೆ. ಹಣಕಾಸಿನ ಸ್ಥಿತಿ ಉತ್ತಮ. ಈ ಮಕರ ರಾಶಿಯವರಿಗೆ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ನಾನು ಮತ್ತೆ ಹೊಸದಾಗಿ ಹೇಳಬೇಕು ಅಂದ್ಕೊಂಡಿಲ್ಲ. ನೀವು ಎಲ್ಲ ಕೈ ಹಾಕಿದರೂ ಕೂಡ ನಾಳೆಗಂತೂ ಕೆಲಸ ಆಗ್ತದೆ ನಂದು. ಇವತ್ತು ರಾತ್ರಿ ಮುಗೀತದೆ, ನಾಳೆ ಹೋಗ್ಬಿಟ್ಟು ನಾನು ಬ್ಯಾಂಕಿಂದ ಡ್ರಾ ಮಾಡ್ಕೋಬೇಕು. ಆದರೆ ನಾಳೆ ಬೆಳಗ್ಗೆ ನೀವು ಬ್ಯಾಂಕಿಗೆ ಹೋಗೋದ್ರೊಳಗಡೆಗೆ ಯಾರು ದುಡ್ಡು ಹಾಕಬೇಕಾಗಿತ್ತೋ ಅವ್ರ ಮೊಬೈಲ್ ಸ್ವಿಚ್ ಆಫು, ಇಲ್ಲ ಅಂತಂದರೆ ಅವರಿಂದನೇ ಒಂದು ಕಾಲು, ಇವತ್ತು ಆಗೋದಿಲ್ವಂತೆ ನಾಳೆ ಕಾಲ್ ಮಾಡ್ತೀನಿ. ಇಂಥದ್ದು ಸಿಲ್ಲಿ ರೀಸನ್ ಕೊಟ್ಬಿಟ್ಟು ನಿಮಗೆ ಈ ಹಣಕಾಸು ಹೇಳುವಂಥದ್ದು ಭಾಳ ಹಣದಿಂದ ದೂರ ಹೋಗಿಬಿಟ್ಟಿದ್ರಿ. ಆದರೆ ಈ ಮೇ ತಿಂಗಳಲ್ಲಿ ಬಂದು ನಿಮಗೆ ಒಂದು ಅದ್ಭುತವಾದಂಥ ಒಂದು ಧನ ಲಾಭ ಆಗುವಂಥದ್ದು, ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಿಂದನೂ ಕೂಡ ಯಥೇಚ್ಛವಾದಂಥ ಒಂದು ಧನ ಬರುವಂಥದ್ದು. ನೀವೇನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಅಮೌಂಟ್ ಬರುವಂಥದ್ದು. ಈ ಕರ್ಮಸ್ಥಾನದಲ್ಲಿ ಶನಿಗ್ರಹ ಇರೋದ್ರಿಂದ ಏನಾಗ್ತದೆ ಕೇಳಿದ್ರೆ, ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಶನಿದೇವ ಏನು ಮಾಡ್ತಾನೆ ಕೇಳಿದರೆ ಅದಕ್ಕೆ ತಕ್ಕನಾದಂಥ ಒಂದು ಫಲ ಕೊಡ್ತಾನೆ. ಮತ್ತು ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಉತ್ತಮವಾದಂಥ ಒಂದು ಲಾಭ ಫಲ, ಯಶಸ್ಸು, ಕೀರ್ತಿ ಎಲ್ಲ ಬರುವಂಥದ್ದು. ಈ ಹಿಂದೆ ಏನಾಗಿತ್ತು, ಏನೇ ಕೆಲಸ ಮಾಡಿದರೂ ಕೂಡ ನಿಮಗೊಂದು ರೆಕಗ್ನೈಜೇಷನ್ ಹೇಳುವಂಥ ಸಿಗ್ತಿರಲಿಲ್ಲ. ನೀವು ಮಾಡಿರೋ ಕೆಲಸಕ್ಕೆ ಬೇರೆಯವ್ರ ಹೆಸರು ತೊಗೊಂಡು ಹೋದವರೇ ಜಾಸ್ತಿ. ಕೆಲಸ ಮಾಡೋರು ನೀವು, ಆ ಪ್ಲ್ಯಾನ್ ಮಾಡಿದವರು, ಅದಕ್ಕೆ ರೂಪುರೇಷೆಗಳನ್ನು ಕಟ್ಟಿ ಅದೊಂದು ಬಿಲ್ಡಿಂಗ್ ಆಗಿ ಕಟ್ಟಿ ನಿಲ್ಲಿಸೋ ನೀವಾಗಿರ್ತೀರ. ಆದರೆ ಲಾಸ್ಟಿಗೆ ಬರೋರು ಯಾರು ಹೇಳಿ, ಆ ಪೇಂಟ್ ಹೊಡೆದ್ಬಿಟ್ಟು ಕಲರ್ಫುಲ್ಲಾಗಿಬಿಟ್ಟು ಬಿಲ್ಡಿಂಗ್ ಕಾಣೋ ಥರ ಮಾಡ್ತಾನಲ್ಲ, ಅವನು ಹೆಸರು ಪಡ್ಕೊಂಡು ಹೋಗ್ತಿದ್ದ. ನೀವು ಪಿಲ್ಲರ್ ಹಾಕಿ ಮನೆ ಕಟ್ಟಿದವ್ರು ನಿಮಗೇನೂ ಇಲ್ಲ ಹೆಸರು, ಲಾಸ್ಟಿಗೆ ಪೇಂಟ್ ಬಡ್ದವನು ಒಂದು ಹೆಸರು ಅಂದ್ಕೊಂಡು ತೊಗೊಂಡು ಹೋಗ್ತಿದ್ದ. ಆ ಕೀರ್ತಿ, ಯಶಸ್ಸು, ಲಾಭ ಗೀಭ ಎಲ್ಲ ಅವನು ನೋಡ್ಕೊಂಡು ಹೋಗ್ತಿದ್ದ. ಆದರೆ ಇವಾಗ ಹಾಗಾಗೋದಿಲ್ಲ. ನೀವೇನು ಪಿಲ್ಲರಿಂದ ಕೆಲಸ ಮಾಡ್ತೀರೋ ಅದೆಲ್ಲವೂ ನಿಮಗೆ ಬರುವಂಥದ್ದು. ಕೆಲವೊಂದಿಷ್ಟು ಈಗ ನಾನು ನಿಮ್ಗೆ ಹೇಳಿದೆ, ರಾಹು ಗ್ರಹ ಮತ್ತು ಶನಿಗ್ರಹ ಒಂದು ಒಳ್ಳೆಯ ಫಲಗಳು ಕೊಡುವಂಥದ್ದು ಅಂತ. ಅದೇ ರೀತಿಯಾಗಿ ಗುರು ಬದಲಾವಣೆಯು ಕೂಡ ಆಗುವಂಥದ್ದು. ಇದರಿಂದ ಏನಾಗ್ತದೆ ಕೇಳಿದ್ರೆ, ಈ ಗುರು ಬದಲಾವಣೆಯಿಂದ ನೀವು ಅಂದ್ಕೊಂಡಿರುವಂಥ ಫಲ ಅಂತೂ ಅಷ್ಟೊಂದೇನು ಸಿಗುವಂಗಿಲ್ಲ. ಆದರೆ ಕೆಲವೊಂದಿಷ್ಟು ವಿಷಯಗಳಲ್ಲಿ ಸ್ವಲ್ಪ ಜೋಪಾನ ಇರಬೇಕಾಗ್ತದೆ. ಕೌಟುಂಬಿಕವಾಗಿ ನಿಮ್ಮ ಹೆಂಡತಿಯ ಜೊತೆಗೆ ಒಂದು ತಾಳ್ಮೆಯಿಂದ ವರ್ತನೆ ಮಾಡಬೇಕು, ನಿಮ್ಮ ಮಕ್ಕಳ ಜೊತೆಗೆ ತಾಳ್ಮೆಯಿಂದ ವರ್ತನೆ ಮಾಡಬೇಕು, ಅಥವಾ ನೀವು ಕೆಲಸ ಮಾಡುವಂಥ ಕ್ಷೇತ್ರಗಳಲ್ಲಿ ತಾಳ್ಮೆಯಿಂದ ವರ್ತನೆ ಮಾಡಬೇಕು. ಇವನ್ ನಿಮ್ಮ ಬಾಲ್ಯದ ಸ್ನೇಹಿತರ ಜೊತೆಗೂ ಕೂಡ ತಾಳ್ಮೆಯಿಂದನೇ. ಯಾಕಂತಂದರೆ ಇಲ್ಲಿ ರಾಹು ಸಂಚಾರ ಆಗಿರೋದ್ರಿಂದ ನಿಮ್ಮ ಮಾತಿನ ಮೇಲೆ ಅತಿಯಾದ ನಿಗಾ ನೀವು ಇಡಬೇಕು. ಮನಸ್ಸಿಗೆ ಬಂದಂಗೆ ಮಾತಾಡುವಂಥದ್ದು ಅಥವಾ ಮನಸ್ಸಿಗೆ ಬಂದದ್ದು ಹೇಳುವಂಥದ್ದು ಮಾಡಿದರೆ ಖಂಡಿತವಾಗ್ಲೂ ಇದು ನಿಮಗೆ ಒಳ್ಳೆಯದಲ್ಲ. ಹಾಗಾಗಿ ನೀವು ಎಷ್ಟೇ ಬುದ್ಧಿವಂತರಿರ್ರಿ ಅಥವಾ ನೀವು ಎಷ್ಟೇ ದೊಡ್ಡ ಪೋಸ್ಟಲ್ಲಿರ್ರಿ, ನೀವು ಅಳತೆ ಮೀರಿ ಮಾತಾಡೋಕ್ಕೆ ಹೋಗಬೇಡಿ ಎಲ್ಲೂ ಕೂಡ. ಇದು ಮಾತ್ರ ಕಿವಿ ಮಾತು ಅಂತ ತಿಳ್ಕೊಂಡ್ರೂ ಏನೂ ಪರವಾಗಿಲ್ಲ. ಮಾತಿನ ಮೇಲೆ ಭಾಳಷ್ಟು ನಿಗಾ ಇಡಬೇಕು. ನಿಮ್ಮ ಬಂಧುಗಳ ಜೊತೆಗಾಗಲಿ, ನಿಮ್ಮ ದೈವಾದಿಗಳ ಜೊತೆಗಾಗಲಿ, ನಿಮ್ಮ ನೆರೆಮನೆಯವ್ರ ಜೊತೆಗಾಗಲಿ, ಯಾರ ಜೊತೆಗೂ ಕೂಡ ಆದ್ರೂ ಎಷ್ಟಕ್ಕೆ ಬೇಕೋ ಅಷ್ಟರಲ್ಲೇ ಇದ್ದರೆ ಮಾತ್ರ ನಿಮ್ಮದು ಒಂದು 4 ದಿನ ಹೋಗುವಂಥದ್ದು. ಮುಂಬರುವ ದಿನಗಳಂತೂ ತುಂಬ ಚೆನ್ನಾಗಿದೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಬಟ್ ಈಗ ಪ್ರೆಸೆಂಟ್ ಏನಿದೆ ಅದನ್ನು ನಾವು ನೋಡ್ಕೋಬೇಕಲ್ವ. ಈಗ ಪ್ರೆಸೆಂಟ್ ಬಂದುಬಿಟ್ಟು ನೀವು ಮಿತವಾದ ಮಾತು ನಿಮ್ಗೆ ತುಂಬ ಹಿತವಾಗಿರ್ತದೆ. ಆ ಹಿತನ ಕಾಪಾಡ್ಕೊಂಡು ಹೋಗಿ.
ಅಷ್ಟಮ ಭಾವದಲ್ಲಿ ಕೇತು ಗ್ರಹ ಸಂಚಾರ, ಇದರಿಂದ ಏನಾಗ್ತದೆ ಕೇಳಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು, ಉದರ ಸಂಬಂಧಿ ಕಾಯಿಲೆಗಳು ಉಂಟಾಗುವಂಥದ್ದು, ಮತ್ತು ಕೆಲವೊಂದಿಷ್ಟು ಮೊಣಕಾಲು ನೋವು, ಗಂಟು ನೋವು, ಅಥವಾ ನಿಮಗೆ ಗಂಟಲಿಗೆ ಸಂಬಂಧಪಟ್ಟ ಕೆಲವೊಂದು ಕಿರಿಕಿರಿಗಳು, ಇನ್ಸ್ಪೆಕ್ಷನ್ಗಳು ಆಗುವಂಥದ್ದು. ಅದು ಏನಾಗ್ತದೆ ಕೇಳಿದ್ರೆ ಅದು ದೀರ್ಘಕಾಲದ್ದಲ್ಲ. ಉದರ ಸಂಬಂಧಿ ಆದರೂ ಅಷ್ಟೇ, ಇವತ್ತೇನೋ ನೋವು ಬಂದಂಗೆ ಆಯಿತು, ನೀವು ನಾಳೆ ಡಾಕ್ಟ್ರ್ ಹತ್ರ ಹೋಗಿ ಒಂದೆರಡು ಟ್ಯಾಬ್ಲೆಟ್ಸ್ ಕೊಟ್ಟರೆ ಅದು ಸರಿ ಹೋಗುವಂಥದ್ದು, ಹಿಂಗೆ ಬರುತ್ತೆ ಹಿಂಗೆ ಹೋಗುತ್ತೆ. ಆದರೂ ಕೂಡ ನಿಮ್ಮ ಒಂದು ಆಹಾರ ಶೈಲಿ ಚೆನ್ನಾಗಿರಬೇಕು. ಸಿಕ್ಕ ಕಡೆಗೆಲ್ಲ ರೋಡ್ ಸೈಡೆಲ್ಲ ತಿನ್ನುವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೋಬೇಕಾಗ್ತದೆ. ಈಗ ನೀವು ಕೇಳ್ಬೋದು, ಸಾಡೆ ಸಾತಿ ಮುಗೀತು, ಸಾಡೆ ಸಾತಿ ಆದಮೇಲೆ ಏನಾದರೂ ಒಂದು ಲಾಭ ಬರಬೇಕಲ್ಲ, ಏನು ಲಾಭ ಬರ್ತದೆ? ಅಥವಾ ನಾನು ಏನು ಮಾಡಿದರೂ ಕೂಡ ಹಳೆ ಥರನೇ ರಾಗನ ಅಂದ್ಕೊಂಡು ನೀವು ಕೇಳ್ಬೋದು. ಖಂಡಿತವಾಗ್ಲೂ ಇಲ್ಲ. ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ನೀವು ಏನೆಲ್ಲ ಕಳ್ಕೊಂಡಿದ್ರಿ, ಕೆಲವೊಂದಿಷ್ಟು ಆಸ್ತಿಗಳು ಕಳ್ಕೊಂಡಿದ್ರಿ, ಕೆಲವೊಂದಿಷ್ಟು ಕೌಟುಂಬಿಕ ಸಂಸಾರದಲ್ಲಿ ಏರುಪೇರಾಗಿ ಬಿರುಕಾಗಿಬಿಟ್ಟು ವಿಚ್ಛೇದನ ಪಡ್ಕೊಂಡಿದ್ರಿ, ಏನೇನೆಲ್ಲ ಕಳ್ಕೊಂಡಿದ್ರೋ ಅದೆಲ್ಲ ರಿಟರ್ನ್ ಬರುವಂಥದ್ದು. ಖಂಡಿತವಾಗ್ಲೂ ರಿಟರ್ನ್ ಬರ್ತದೆ ಈ ವರ್ಷದಲ್ಲಿ, ಅದರ ಬಗ್ಗೆ ಏನೂ ಮಾತಿಲ್ಲ. ನಾವು ಮಾಡುವಂಥ ಕೆಲಸದಲ್ಲಿ ಶ್ರದ್ಧೆ, ನಿಷ್ಠೆ, ಶ್ರಮ ಇದ್ದರೆ ಎಲ್ಲನೂ ಕೂಡ ವಾಪಸ್ ಬಂದೇ ಬರ್ತಾರೆ. ಆದರೆ ಸಾಡೆ ಸಾತಿ ಸಂದರ್ಭದಲ್ಲಿ ನೀವು ಎಂಥ ನಿಷ್ಠೆಯಿಂದ ಕೆಲಸ ಮಾಡಿದರೂ ಆಗ್ತಿರಲಿಲ್ಲ ಬಿಡಿ, ಅದು ಬೇರೆ ವಿಚಾರ. ನೀವೆಲ್ಲ ಮಾಡಿದ್ದೀನಿ ಅನ್ಬೇಕಾದ್ರೇ ಯಾವುದೋ ಒಂದು ಅಡ್ಡ ಬಂದುಬಿಟ್ಟು ಅದು ಮೊಟಕಾಗ್ತಿತ್ತಲ್ವ. ಆದರೆ ಇವಾಗ ಹಾಗಲ್ಲ, ಎಲ್ಲ ವಾಪಸ್ ಬರ್ತದೆ. ನೀವು ಧೈರ್ಯವಾಗಿರ್ಬೋದು. ಇಲ್ಲ ಸರ್, ಇನ್ನೂ ನಮಗೆ ಸಾಲ ಬಾಧೆನೇ ಇದೆ, ದುಡ್ಡೇ ಕೈಗೆ ಇಡ್ತಾ ಇಲ್ಲ ಅಂದ್ಕೊಂಡು, ನಾವು ಯಾವುದೇ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕಾದ್ರೂ ಕೂಡ ಒಂದು 18 ಮೆಟ್ಲು, 20 ಮೆಟ್ಲು, 30 ಮೆಟ್ಲು ಅಂದ್ಕೊಂಡು ಇರ್ತದೆ. ನೀವು ಊರಿಂದ ದೂರದಿಂದ ನೀವು ಆ ಕ್ಷೇತ್ರಕ್ಕೆ ಹೋಗಿರ್ತೀರ ಅಂತ ಇಟ್ಕೊಳ್ಳಿ. ನಿಮ್ಗಲ್ಲಿ ಯಾವುದೇ ಒಂದು ಬಸ್ಸಿಂದ ನೀವು ಇಳಿದಿದ್ದ ತಕ್ಷಣವೇ ಬಂದುಬಿಟ್ಟು ನೀವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಅಲ್ವಾ. ಸ್ಟೆಪ್ ಬೈ ಸ್ಟೆಪ್ ಹತ್ಕೊಂಡೇ ಹೋಗಬೇಕು. ಆ 18 ಮೆಟ್ಲು ಪೂರೈಕೆ ಮಾಡಲೇಬೇಕು. ಆ 18 ಮೆಟ್ಲು ದಾಟಿದ ಮೇಲೇ ನಿಮಗೆ ದೇವರ ದರ್ಶನ ಸಿಗೋದಲ್ವಾ. ಅದೇ ರೀತಿಯಾಗಿ ಸಾಡೆ ಸಾತಿ ಕಳೆದಿದೆ, ಸಡನ್ನಾಗಿ ಬಂದುಬಿಟ್ಟು ನಿಮ್ಮ ಮನೆಯಲ್ಲಿ ದುಡ್ಡು ತುಂಬ್ಕೊಂಡ್ಬಿಡೋದಿಲ್ಲ. ಹಳೆಯ ಕರ್ಮಫಲಗಳು, ನಿನ್ನೆ ನಿಮಗೆ ಸಾಡೆ ಸಾತಿ ಇತ್ತು ಅಂತ ಇಟ್ಕೊಳ್ಳಿ, ಒಂದು 10 ಲಕ್ಷ ನೀವು ಲೋನ್ ಮಾಡಿ ಇಟ್ಕೊಂಡಿದ್ರಿ, ನಿನ್ನೆ ಸಾಡೆ ಸಾತಿ ಇತ್ತು, ನಾಳೆ ಸಾಡೆ ಸಾತಿ ಮುಗೀತದೆ. ಈಗ ನಾಳೆ ಆಗೋಯ್ತು, ಅದು ನಾಳೆ ಮುಗ್ದೋಯ್ತು ಸಾಡೆ ಸಾತಿ, ನಿಮ್ಗೆ ಆ ದುಡ್ಡು ಬಂದುಬಿಡ್ತದೆ ಲೋನ್ ಮಾಡಿರೋದು. ನೀವು ದುಡ್ದು ತೀರಿಸಲೇಬೇಕು. ಒಂದೇ ದಿನಕ್ಕೆ 10 ಲಕ್ಷ ದುಡಿಲಿಕ್ಕೆ ಆಗ್ತದೆ? ಸ್ಟೆಪ್ ಬೈ ಸ್ಟೆಪ್ ತೀರಿಸುವಂಥ ಕೆಪ್ಯಾಬಿಲಿಟಿ ಬರ್ತದೆ. ಒಂದು 3 ತಿಂಗಳಲ್ಲಿ ತೀರಿಸುವಂತಹ ಅಮೌಂಟ್ನ ನೀವು 1 ತಿಂಗಳಲ್ಲಿ ತೀರಿಸುವಂಥದ್ದು ಒಂದು ಕೆಪ್ಯಾಬಿಲಿಟಿ ಬರ್ತದೆ, ತೀರಿಸ್ತೀರ ಅಂತ ಒಂದು ಮನೋಧೈರ್ಯ ಉಂಟಾಗುವಂಥದ್ದು. ಆ ಕೆಲಸ ಕೂಡ 100% ಆಗ್ತದೆ. ಮೇ 18ರ ನಂತರ ಈ ರಾಹು ಗ್ರಹದ ಸಂಚಲ ಏನಾಗ್ತದೆ ಕೇಳಿದರೆ, ನಿಮ್ಮ ಮಾತಿನ ಮೇಲೆ ಅತಿಯಾದ ನಿಗಾ ಇರಬೇಕು ನಿಮ್ಮದು. ಇನ್ನೊಂದು, ನೀವು ಏನು ಕೆಲಸ ಮಾಡ್ತೀರೋ ಅದನ್ನೇ, ನಾನು ಆವಾಗಲೇ ಹೇಳಿದೆ ನಿಮಗೆ, ನೀವು ಏನು ಕೆಲಸ ಮಾಡ್ತೀರೋ ಅದೇ ಪ್ರತಿಫಲ ಕೊಡ್ತದೆ. ನಿಮ್ಮ ಹಳೆಯ ಕೆಲಸಗಳೆಲ್ಲ ನಿಂತ್ಕೊಂಡಿತ್ತು ಕೆಲವೊಬ್ಬರದು, ಆ ಕೆಲಸ ಎಲ್ಲ ಮತ್ತೆ ಶುರು ಆಗ್ತದೆ. ಅದು ಏನು ನೀವು ಅಂದ್ಕೊಂಡಿದ್ರಿ ಆ ನಿಲ್ಲುವಂಥ ಸಂದರ್ಭದಲ್ಲಿ ಅದೇ ಥರದಲ್ಲೇ ಶುರು ಆಗ್ತದೆ, ಅದೇ ಥರದ್ದೇ ಒಂದು ಯಶಸ್ಸು, ಲಾಭನೇ ನಿಮ್ಗೆ ಸಿಗ್ತದೆ. ಮತ್ತು ಶತ್ರುಗಳು ಹುಟ್ಕೊಳ್ತಾರೆ ನಿಮಗೆ, ಇದು ಸ್ವಲ್ಪ ಹುಷಾರಾಗಿರಬೇಕು. ಶತ್ರುಗಳು ಹುಟ್ಕೊಳ್ತಾರೆ, ಎಷ್ಟು ಬೇಗ ಅವ್ರು ಹುಟ್ಕೊಳ್ತಾರೋ ಅಷ್ಟೇ ಬೇಗ ಅವ್ರಿಗೆ ನೀವೇ ನಿಗ್ರಹ ಮಾಡಾಕ್ತೀರ. ನಿಮ್ಮ ಎದುರಿಗೆ ಅವ್ರಿಗೆ ನಿಂತ್ಕೊಳ್ಳುವಂಥ ಕೆಪಾಸಿಟಿ ಅವ್ರಿಗೆ ಇರೋದಿಲ್ಲ, ಒಂದು ಸಾಮರ್ಥ್ಯ ಇರೋದಿಲ್ಲ, ಅವರಾಗಿ ಅವರು ದೂರ ಹೋಗಿಬಿಡ್ತಾರೆ. ಅದೇ ರೀತಿಯಾಗಿ ಬಿಸ್ನೆಸ್ಮೆನ್ಗಳಿಗೆ ಉತ್ತಮವಾದಂಥ ಒಂದು ಸಂದರ್ಭ, ಸಮಯ ಈ ಮೇ ತಿಂಗಳಾಗಿರ್ತದೆ. ನೀವು ಯಾವುದೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ರಿ, ನಿಮಗೆ ತಕ್ಕನಾದಂಥ ಒಂದು ಕರ್ಮಫಲ ದೊರಕುವಂಥದ್ದು. ನೀವು ಯಾವ ರೀತಿಯಾಗಿ ಮೂಮೆಂಟ್ ತೊಗೊಂಡು ನಿಮ್ಮ ಬಿಸ್ನೆಸ್ ಶುರು ಮಾಡ್ತೀರೋ ಅದೇ ಮೂಮೆಂಟಲ್ಲಿ ಅದೇ ಥರನಾದ ಒಂದು ಪ್ರತಿಫಲ ಸಿಗುವಂಥದ್ದು. ಅದರಿಂದ ಉತ್ತಮ ಧನ ಲಾಭ, ಯಶಸ್ಸುನೇ ನಿಮಗೆ ಸಿಗ್ತದೆ, ಬಿಟ್ಟರೆ ಅದರಲ್ಲಿ ಲಾಸ್ ಹೇಳುವಂಥದ್ದು ಆಗೋದಿಲ್ಲ. ಅದೇ ರೀತಿಯಾಗಿ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ, ಅಥವಾ ಈ ಮಕರ ರಾಶಿಯಲ್ಲಿ ಯಾರಿಗೆಲ್ಲ ವಿಚ್ಛೇದನ ಆಗಿತ್ತು ಅವರಿಗೆಲ್ಲ ಒಂದು ಮದುವೆ ಆಗುವಂಥದ್ದು, ಅಥವಾ ಯಾರಿಗೆಲ್ಲ ಮದುವೆ ಆಗದೇ ಇದ್ದವರಿಗೆ ಮದುವೆ ಆಗುವಂಥದ್ದು ಖಂಡಿತವಾಗ್ಲೂ ಆಗ್ತದೆ. ನಿಮ್ಮ ಪ್ರಯತ್ನ ನೀವು ಮಾಡಬೇಕಾಗ್ತದೆ ಅಷ್ಟೇ. ಯಾವಾಗಲೂ ಕೂಡ ಒಂದು ವಿಶೇಷವಾದಂತಹ ಒಂದು ಗುಣ ಈ ಮಕರ ರಾಶಿಯವರು ಯಾವಾಗಲೂ ಇರ್ತದೆ. ಯಾವುದು ಅಂತಂದರೆ ಆಲಸ್ಯ. ಈ ಮೇ ತಿಂಗಳಲ್ಲಿ ಏನಾಗ್ತದೆ ಕೇಳಿದ್ರೆ, ನಿಮಗೆ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುವಂಥದ್ದು. ಆಲಸ್ಯ ಜಾಸ್ತಿ ಹೇಳುವಂಥದ್ದು, ನಿಮ್ಮ ಬಾಡಿ ಒಂದು ಥರ ಆಲಸ್ಯ ಇಲ್ಲ ಅಂದರೆ ನಿಮ್ಮ ಮೈಂಡ್ ಆದರೂ ಒಂಥರ ಡಲ್ಲಾಗಿರುವಂಥದ್ದು. ಆಮೇಲೆ ಆ ಕೆಲಸ ಮಾಡಿದರೆ ಆಯಿತು, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಗೋಣ, ಇನ್ನು 2 ನಿಮಿಷ ಮುಗ್ದೋಯ್ತು, ಇನ್ನೊಂದು 4:15 ಎದ್ದೇಳ್ಬಿಡೋಣ ಅಂದ್ಕೊಂಬಿಟ್ಟು ಊಟ ಮಾಡೋ ಮಲಗುವಂಥದ್ದು, ಅಥವಾ ಬೆಳಗ್ಗೆ ಹೇಳ್ಬೇಕಾದ್ರೆ ಲೇಟಾಗೋ ಹೇಳುವಂಥದ್ದು. ಇಂಥ ಆಲಸ್ಯಗಳೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ. ಆದರೆ ನೀವು ಅದನ್ನು ಅವಾಯ್ಡ್ ಮಾಡಲೇಬೇಕು. ಈ ಆಲಸ್ಯ ಅವಾಯ್ಡ್ ಮಾಡಿದರೆ ಖಂಡಿತವಾಗ್ಲೂ ನೀವು ಅಂದುಕೊಂಡಿರುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗ್ತದೆ. ಬುದ್ಧಿಶಕ್ತಿಯಲ್ಲಿ ಸೋಮಾರಿತನ ಜಾಸ್ತಿ ಆಗುವಂಥದ್ದು. ನೀವು ಜಾಸ್ತಿಯಾಗಿ ನೀವು ಯಾವುದೇ ಒಂದು ರಿಸ್ಕ್ ತಗೊಂಡು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಕೆಲಸ ಆಗಿರಲಿ, ನಿಮ್ಮ ಸ್ವಂತ ಕೆಲಸ ಆಗಿರಲಿ, ಕಂಪ್ನಿ ಕೆಲಸ ಆಗಿರಲಿ, ಯಾವುದೇ ಆಗಲಿ, ಬುದ್ಧಿಶಕ್ತಿಯಲ್ಲಿಯೇ ಸೋಮಾರಿತನ.
ಅಂದರೆ ನಿಮ್ಗೆ ಯೋಚನೆ ಮಾಡೋಕ್ಕೂ ಕೂಡ ಅಸಡ್ಡೆ ಬರ್ತದೆ. ಅಂಥವೆಲ್ಲ ಬಂದಾಗ ನೀವು ಆದಷ್ಟು ಯೋಗ ಪ್ರಾಣಾಯಾಮ ಇಂಥದ್ದು ಮಾಡಬೇಕು. ನಿಮ್ಮ ಮೈಂಡನ್ನು ನೀವು ಆ್ಯಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಇದರಿಂದ ಪ್ರಾಬ್ಲಮ್ ಆಗ್ತದೆ. ಎಲ್ಲೋ ಒಂದು ಕಡೆಗೆ ಕೆಲವೊಂದು ಕಂಪ್ನಿಗಳಲ್ಲಿ ನಿಮ್ಮ ಮೇಲೇ ನಿಗಾ ಇಟ್ಕೊಂಡು ಕೂತ್ಕೊಂಡಿರ್ತಾರೆ ಮ್ಯಾನೇಜರ್ಗಳಾದವರು. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಇಂಥ ಸೋಮಾರಿತನನ್ನು ಹ್ಯಾಂಡಲ್ ಮಾಡಬೇಕು. ವಿದೇಶಿ ಪ್ರಯಾಣದ ಭಾಗ್ಯ. ಯಾರೆಲ್ಲ ಬಂದುಬಿಟ್ಟು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಬೇಕು ಅಂದ್ಕೊಂಡಿದ್ದವರು, ಅಥವಾ ಯಾರೆಲ್ಲ ಬಂದುಬಿಟ್ಟು ನಿಮ್ಮ ಮಕ್ಕಳುಗಳು ಬೇರೆ ದೇಶದಲ್ಲಿದ್ದರೆ ಅವರಿಗೊಂದು ಭೇಟಿಯಾಗಬೇಕು ಅಂದ್ಕೊಂಡಿದ್ದವರು, ಅವರೆಲ್ಲ ಬಂದುಬಿಟ್ಟು ಒಂದು ವಿದೇಶ ಪ್ರವಾಸದ ಭಾಗ್ಯ ಇದೆ. ಖಂಡಿತವಾಗ್ಲೂ ಈ ಮೇ ತಿಂಗಳಲ್ಲಿ ನಿಮಗೆ ಚಾನ್ಸ್ ಸಿಕ್ಕಿದರೆ ಮಕರ ರಾಶಿಯವರು ಒಂದು ಟ್ರಿಪ್ ಹಾಕ್ಕೊಂಡು ಬರ್ಬೋದು. ರಹಸ್ಯ ವಿದ್ಯೆಯಲ್ಲಿ ನಿಪುಣರಾಗುವಂಥದ್ದು. ಕೆಲವೊಂದಿಷ್ಟು ಸೀಕ್ರೆಟ್ ಟ್ಯಾಲೆಂಟ್ಗಳು ಇರ್ತವೆ ನಿಮ್ಮಲ್ಲಿ. ಅಂಥ ಸೀಕ್ರೆಟ್ ಟ್ಯಾಲೆಂಟ್ಗಳು, ಅದು ಹಿಡನ್ ಥಿಂಗ್ಸ್ ಅಂದ್ಕೊಂಡು ಹೇಳ್ಬೋದು. ಅಂಥದ್ದು ಟ್ಯಾಲೆಂಟು ಅಪರೂಪ. ಅದು ಮಕರ ರಾಶಿಯಲ್ಲಿ ವಿಶೇಷವಾಗಿರ್ತದೆ. ಯಾಕಂತಂದರೆ ಅವ್ರಿಗೆ ಬರದೇ ಇರುವಂಥ ಕೆಲಸ ಯಾವುದೂ ಇಲ್ಲ. ಒಂದು ಸೆಕೆಂಡ್ ಅವ್ರು ಯಾವುದೇ ಒಂದು ಕೆಲಸ ನೋಡಿದರೂ ಕೂಡ ಆ ಸೆಕೆಂಡ್ ಮರುಕ್ಷಣದಲ್ಲಿ ಅವರೇ ಖುದ್ದಾಗಿ ಮಾಡುವಂಥ ಕೆಪ್ಯಾಬಿಲಿಟಿ ಉಳ್ಳವರೇ ಮಕರ ರಾಶಿಯವರು. ಹಾಗಾಗಿ ಇಂತಹ ರಹಸ್ಯ ವಿದ್ಯೆಯಲ್ಲಿ ನಿಪುಣರಾಗಿರ್ತೀರ. ಯಾವುದೇ ಬಂದುಬಿಟ್ಟು ಮೋಸದ ವಿದ್ಯೆ ಆಗಿರಬಾರ್ದು. ಒಂದು ನಿಮಗೆ ಉಪಯೋಗಕ್ಕೆ ಬರುವಂಥದ್ದಿದ್ದರೆ ಖಂಡಿತವಾಗ್ಲೂ ಕೂಡ ಅದನ್ನು ಉಪಯೋಗ ಮಾಡಿಕೊಂಡು ಜೀವನದಲ್ಲಿ ಸ್ವಲ್ಪ ಮುಂದೆ ಬರೋದನ್ನ ನೋಡಿ. ಖಂಡಿತವಾಗ್ಲೂ ಇದಾಗ್ತದೆ. ಕರ್ಮ ಮಾರ್ಗದಲ್ಲಿ ಶಿಖರ ಇರಬಹುದು. ಕರ್ಮ ಮಾರ್ಗದಲ್ಲಿ ಅಂತಂದರೆ ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಶ್ರದ್ಧೆ, ನಿಷ್ಠೆ, ಭಕ್ತಿ, ಭಾವ ಎಲ್ಲ ಇದ್ದರೆ ನೀವು ಶಿಖರ ಏರಿದಷ್ಟು ಎತ್ತರಕ್ಕೆ ಹೋಗ್ತೀರಾ. ಅಷ್ಟೊಂದು ಪ್ರಸಿದ್ಧಿ ಪಡ್ಕೊಳ್ತೀರಾ ಸಮಾಜದಲ್ಲಿ. ಮತ್ತು ಯಾವುದೇ ಒಂದು ಕ್ಷೇತ್ರದಲ್ಲಾದರೂ ಕೂಡ ಒಂದು ಶಿಖರದಷ್ಟು ಫೇಮಸ್ ಆಗಿಬಿಡ್ತೀರಾ, ಪ್ರಸಿದ್ಧಿ ಹೊಂದ್ತೀರಾ. ಖಂಡಿತವಾಗ್ಲೂ ನಿಮ್ಮ ಕರ್ಮ ಫಲ ಮಾತ್ರ ತುಂಬ ಚೆನ್ನಾಗಿರಬೇಕಾಗ್ತದೆ. ಅದನ್ನು ಮನದಟ್ಟು ಮಾಡಿಕೊಂಡು ನೆನಪಲ್ಲಿಟ್ಕೊಂಡು ನಿಮ್ಮ ಕೆಲಸನ ಮಾಡಿ. ಅಸಾಮಾನ್ಯ ಬಲ ಹೊಂದುತ್ತೀರಾ. ಅಸಾಮಾನ್ಯ ಬಲ ಹೊಂದುತ್ತೀರಾ ಅಂತಂದರೆ ಯಾರಲ್ಲೂ ಇಲ್ಲದೇ ಇರುವಂಥ ಕೆಲವೊಂದಿಷ್ಟು ಟ್ಯಾಲೆಂಟ್ಗಳು ನಿಮ್ಮಲ್ಲಿರುವಂಥದ್ದು. ಇಮ್ಮಿಡಿಯೇಟ್ಲಿ ಎನ್ಕೇಜ್ ಮಾಡ್ಕೊಂಬಿಟ್ಟು ಕೆಲಸ ಮಾಡುವಂಥದ್ದು. ಅದು ಟೈಮ್ ಬೇಸಿಸಲ್ಲಿ ಮಾಡಿರ್ತಾರೆ, ಕೆಲವೊಬ್ಬರು ಡ್ಯುರೇಷನ್ ಬೇಸಿಸಲ್ಲಿ ಮಾಡಿರ್ತಾರೆ. ಇಂತಿಷ್ಟು ಟೈಮ್ ಒಳಗಡೆ ಇಂತಿಷ್ಟು ಕೆಲಸ ಆಗಬೇಕು ಅಂದ್ಕೊಂಡು ಕೆಲವೊಂದು ಕಂಪ್ನಿಗಳಲ್ಲಿ ಇದ್ದಾವೆ. ಅದು ಒಂದು ಟೈಮಿಂಗ್ ಮೇಲೆ. ಇನ್ನು ಕೆಲವೊಂದಿಷ್ಟು ವಾಹನ ಚಾಲಕರಿಗಿರ್ತದೆ ಟೈಮಿಂಗ್ ಮೇಲೆ ಇಂಥ ಒಂದು ಪ್ಯಾಕೇಜನ್ನು ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸುವಂಥದ್ದು ಇಂತಿಷ್ಟು ಟೈಮ್ ಒಳಗಡೆಗೆ. ಅಂತಹ ಕೆಲವೊಂದಿಷ್ಟು ಅಸಾಮಾನ್ಯ ಬಲಗಳು ನಿಮ್ಮಲ್ಲಿ ಇರ್ತದೆ. ಅದನ್ನು ಖಂಡಿತವಾಗ್ಲೂ ಉಪಯೋಗ ಮಾಡ್ಕೊಳ್ಳಿ. ಯಾವುದೇ ಕೆಲಸನೂ ಕೂಡ ಕೇರ್ಫುಲ್ಲಾಗಿ ಮಾಡಿ. ಕುಟುಂಬದಲ್ಲಿ ಶುಭ ಕಾರ್ಯ ಆಗುವಂಥದ್ದು. ಕುಟುಂಬದಲ್ಲಿ ಶುಭ ಕಾರ್ಯ ಅಂತಂದರೆ ಒಂದು ನೀವು ಹೊಸದಾಗಿ ಮನೆ ಕಟ್ಟಿದರೆ ಒಂದು ಗೃಹ ಪ್ರವೇಶ ಆಗುವಂಥದ್ದು, ಅಥವಾ ನಿಮ್ಮ ಮಕ್ಕಳ ಮದುವೆ ಆಗಲಿಲ್ಲ ಅಂತಂದರೆ ಮದುವೆ ಆಗುವಂಥದ್ದು, ಅಥವಾ ಯಾರೆಲ್ಲ ಅವಿವಾಹಿತರು ಇವಾಗ ಮಾತ್ರ ಹೇಳಿದೆ ನಾನು, ಯಾರಿಗೆಲ್ಲ ಮದುವೆ ಆಗಲಿಲ್ಲ ನಿಮಗೆ ಆಗಿರ್ಬೋದು, ಒಂದು ಮದುವೆ ಆಗುವಂಥದ್ದು ಆಗ್ತದೆ. ಈ ಮದುವೆ ಹೇಳುವಂಥದ್ದು ಕೆಲವೊಂದಿಷ್ಟು ನಿಮ್ಮ ದಶಾಭುಕ್ತಿಯ ಮೇಲೆ ನಿಮ್ಮ ಮೂಲ ಜಾತಕನ ನುರಿತ ಜ್ಯೋತಿಷಿಗಳಿಗೆ ತೋರಿಸಿದ್ರೇ ಅದ್ರ ಗೊತ್ತಾಗ್ತದೆ. ಈ ಗೋಚಾರ ಫಲದಲ್ಲಿ ನಾವು ಮೇಲಿಂದ ಮೇಲೆ ಹೇಳಿರ್ತೀವಿ ಈ ಥರ ಒಂದು ಕಂಕಣ ಭಾಗ್ಯ ಇದೆ ಅಂದ್ಕೊಂಡು. ಕಂಕಣ ಭಾಗ್ಯ ಇರ್ತದೆ. ಅದು ನಿಮ್ಮ ಮೂಲ ಜಾತಕ ನೋಡಿದಾಗ ನೀವು ಹುಟ್ಟಿದಂಥ ಒಂದು ಗಳಿಗೆ ಆಧಾರದ ಮೇಲೆ ಆಗಲಿ ಅಥವಾ ದಶಾಭುಕ್ತಿ ಆಧಾರದ ಮೇಲೆ ಆಗಲಿ ನಾವು ಕ್ಲಿಯರಾಗಿ ಹೇಳ್ಬೋದು. ಅಂದುಕೊಂಡ ಕೆಲಸಗಳು ಉತ್ತಮವಾಗಿ ಸಾಗುವುದು. ಅದೇ ನೀವೇನೇನೆಲ್ಲ ಪ್ಲ್ಯಾನಿಂಗಲ್ಲಿದ್ದಿರಿ ಇಷ್ಟು ದಿನ ಈ ಸಾಡೆ ಸಾತಿಯ ಸಂದರ್ಭದಲ್ಲಿ ಏನೆಲ್ಲ ಮಾಡೋದು, ಏನೆಲ್ಲ ಎಡವಟ್ಟು ಮಾಡಿಕೊಂಡು ಅದು ಎಷ್ಟೋ ಜನರ ಹತ್ರ ಬೈಸ್ಕೊಂಡು ಉಗಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಅಥವಾ ನಿಮ್ಮ ಮುಂದೆ ಅವ್ರು ನಗಾಡ್ಕೊಂಡು ಮಾತಾಡಿ ನಿಮ್ಮ ಹಿಂದೆ ಏನೆಲ್ಲ ನಿಮ್ಮ ಬಗ್ಗೆ ಟೀಕೆಗಳು ಮಾಡಿದಂಥವ್ರು ಮುಂದೆ ಎಲ್ಲ ಎದ್ದು ನಿಲ್ಲುವಂಥ ಸಮಯ ಸಂದರ್ಭ ಇದು. ಏನೆಲ್ಲ ನೀವು ಮಾಡಬೇಕು ಅಂದ್ಕೊಂಡಿದ್ರೋ ಅಂದುಕೊಂಡ ಕೆಲಸಗಳು ಸುಗಮವಾಗಿ ಆಗ್ತದೆ. ಯಾಕಂತಂದರೆ ಶನಿ ಗ್ರಹ ನಿಮ್ಮ ಒಂದು ಅದೃಷ್ಟ ಸ್ಥಾನದಲ್ಲಿ ಇದ್ದಾಗ ಖಂಡಿತವಾಗ್ಲೂ ಏನು ಅಂದ್ಕೊಂಡ್ರೂ ಕೂಡ ಕೆಲಸ ಆಗ್ತದೆ. ವ್ಯಾಪಾರಿಗಳಿಗೆ ಮತ್ತು ಈ ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡೋರಿಗೆ ಇವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಅಂತಂದರೆ ಮೇ ತಿಂಗಳಾಗಿರ್ತದೆ. ಅದು ಬಿಟ್ಟರೆ ನಿಮಗೆ ಈ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರು, ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಅಥವಾ ಈ CAಗಳು ಅವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಅಂತಂದರೆ ಮೇ ಮಾಸ ಆಗಿರ್ತದೆ. ಇಲ್ಲಿ ಇನ್ನೊಂದು ಸ್ವಲ್ಪ ಜಾಗ್ರತೆ ಅಂತಂದರೆ ಕೆಲವೊಬ್ಬರು ಮನೆಗಳಲ್ಲಿ ಈ ಆಸ್ತಿ ವಿಚಾರವಾಗಿ ಪಾಲಾಗುವಂಥದ್ದು ಅಥವಾ ಯಾವುದಾದ್ರೂ ಆಸ್ತಿ ನೀವು ಮೊದಲು ತೊಗೊಂಡಿದ್ದು ಅದು ಅಣ್ಣ ತಮ್ಮಂದಿರಿಗೂ ಅಕ್ಕ ತಂಗಿದಿರಿಗೂ ಪಾಲು ಹೇಳುವಂಥದ್ದು ವಿಂಗಡಣೆ ಆಗಬೇಕಾದ್ರೆ ಅದು ಹೋಲ್ಡಲ್ಲಿದ್ದು ಇವಾಗೇನಾದ್ರು ವಿಂಗಡಣೆ ಮಾಡುವಂಥ ಸಮಯ ಸಂದರ್ಭ ಬಂದರೆ ಕೆಲವೊಂದಿಷ್ಟು ಜಗಳಗಳು ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಇದೇನಾದರೂ ಆಸ್ತಿ ಭಾಗ ಮಾಡೋದು ಅಂಥವೆಲ್ಲ ನಿಮ್ಮದು ಇದ್ದರೆ ಮೇ ತಿಂಗಳ ನಂತರನೇ ಇಟ್ಕೊಳ್ಳಿ. ಈ ಮೇ ತಿಂಗಳಲ್ಲಾದರೆ ಸ್ವಲ್ಪ ಕ್ಲ್ಯಾಶಸ್ಸು ಗಲಾಟೆಗಳಾಗ್ಬೋದು. ಹಾಗಾಗಿ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು. ಇದರಿಂದ ಏನಾಗ್ತದೆ ಕೇಳಿದ್ರೆ ನಿಮ್ಮ ಪರಿವಾರದಲ್ಲಿ ಸ್ವಲ್ಪ ಏರ್ಪೇರ್ ಆಗ್ತದೆ, ಒಂದು ಸ್ವಲ್ಪ ಮುಸುಕಿನ ಗುದ್ದಾಟ,
ಅಥವಾ ಒಂದು ಶೀತಲ ಸಮರ ಇಂಥವೆಲ್ಲ ಆಗ್ತದೆ. ಕೆಲವರು ಮನೆಯಲ್ಲಿ ಸ್ವಲ್ಪ ಮಾತಿಗೆ ಮಾತು ಬೆರೆತು ಅಣ್ಣ ತಮ್ಮಂದಿರಲ್ಲಿ ಒಂದು ವೈರತ್ವ ಉಟ್ಕೊಳ್ಳುವಂಥದ್ದು, ಅಕ್ಕ ತಂಗಿಯರಲ್ಲಿ ಒಂದು ವೈರತ್ವ ಉಟ್ಕೊಳ್ಳೋದು, ಅದು ಸಂಪೂರ್ಣವಾಗಿ ಒಬ್ಬರಲ್ಲಿ ಅಣ್ಣ ತಮ್ಮ ಅಂದ್ಕೊಂಬಂದ್ರೆ ಎಂಟೈರ್ ಕುಟುಂಬಕ್ಕೆ ಬಂತೋದು. ಅಂಥವೆಲ್ಲ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ. ಏನೇ ಇದ್ದರೂ ಕೂಡ ನಿಮ್ಮ ತಂದೆ ತಾಯಿಗಳು ಇರಬೇಕಾದ್ರೇ ಅದನ್ನು ಪಾಲುದಾರಿಕೆ ಮಾಡ್ಕೊಂಡ್ಬಿಡೋದು ಒಳ್ಳೆಯದು. ತಂದೆ ತಾಯಿಗಳ ನಂತರ ನಾವು ಮಾಡ್ಕೊಳ್ತೀವಿ ಹೇಳೋದಿದ್ರೆ ಅದು ಎಷ್ಟಾದರೂ ಅಷ್ಟೇ. ಹಾಗಾಗಿ ನೀವೇನಿದ್ರೂ ಕೂಡ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜಿ ತಾತಂದಿರಿದ್ರು ಇನ್ನೂ ಬೆಸ್ಟು. ಅಂಥ ಸಮಯ ಸಂದರ್ಭ ನೋಡಿಕೊಂಡೇ ನೀವು ಪಾಲು ಮಾಡ್ಕೊಳ್ಳೋದು ಒಳ್ಳೆಯದು. ಆದರೆ ಇವಾಗೇನಾದರೂ ಅಂಥದ್ದೆಲ್ಲ ನಿಮಗೆ ಮೇ ತಿಂಗಳಲ್ಲಿ ಇರೋದೇ ಹೌದಾದರೆ ಅದನ್ನು ಸ್ವಲ್ಪ ಮೇ ತಿಂಗಳ ನಂತರದಲ್ಲಿ ಮಾಡ್ಕೊಳ್ಳೋದು ಉತ್ತಮ. ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಇರ್ತದೆ ಕೇಳಿದ್ರೆ, ನಾನು ಮಾಡಿದ್ದು ಸರಿಯೇ, ಬೇರೆಯವ್ರು ಮಾಡೋದು ಸರಿಯಲ್ಲ ಹೇಳುವಂಥದ್ದು ಬರುತ್ತೆ ಕೂಡ. ಹಾಗಾಗಿ ನಾನೇ ಸರಿ ಹೇಳುವಂಥದ್ದು ಒಂದು ಮೊಂಡುತನದ ನಿರ್ಧಾರಕ್ಕೆ ಹೋಗಬೇಡಿ. ಹಾಗಾಗಿ ನಿಮ್ಗೆ ಏನಾಗ್ತದೆ ಕೇಳಿದ್ರೆ, ನಾನೇ ಸರಿ, ನಾನು ಮಾಡಿದ್ದು ಸರಿಯಾಗಿದೆ, ಅವನು ಮಾಡಿದ್ದು ಸರಿ ಇಲ್ಲ ಹೇಳುವಂಥದ್ದು ಒಂದು ಮನೋಭಾವನೆ ಹುಟ್ಕೊಳ್ತದೆ. ಅಥವಾ ಒಂಥರ ಹೇಳಬೇಕು ಅಂತಂದರೆ ಸ್ವಲ್ಪ ಅಹಂಕಾರನೇ ಅದು. ಇಂಥವೆಲ್ಲ ಹುಟ್ಕೊಳ್ಳೋಕೆ ಶುರು ಆಗ್ತದೆ. ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಮುನ್ನಡೆಸ್ಕೊಂಡು ಹೋಗಿ ತುಂಬ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಹಣದ ವ್ಯವಸ್ಥೆ, ನೀವು ಎಷ್ಟು ಹಣ ಸಂಪಾದನೆ ಮಾಡ್ತೀರೋ ಅದಷ್ಟೇ ನಿಮ್ಗೆ ಖರ್ಚು ಕೂಡ ಇರ್ತದೆ. ಹಾಗಾಗಿ ಈ ತಿಂಗಳಲ್ಲಿ ಹಣದ ವ್ಯವಹಾರಗಳು ಮಾತ್ರ ಸ್ವಲ್ಪ ಕಣ್ಣಿಗೆ ಬೆಣ್ಣೆ ಇಟ್ಕೊಂಡ್ಬಿಟ್ಟು ನೀವು ಹಣದ ವ್ಯವಹಾರ ಮಾಡಬೇಕು. ಯಾರಿಗೋ ಕೇಳಿದಷ್ಟು ಕೊಟ್ಬಿಡೋದು, ಅಥವಾ ಹಿಂದೆ ಮುಂದೆ ನೋಡ್ದೇ ಕೊಟ್ಬಿಡೋದು, ಅಥವಾ ಹಿಂದೆ ಮುಂದೆ ನೋಡ್ದೇ ಏನೋ ಅವಶ್ಯಕತೆ ಇಲ್ದಿರೋದೆಲ್ಲ ಒಂದು ಶಾಪಿಂಗ್ ಮಾಡಿಬಿಡೋದು, ಇಂಥವೆಲ್ಲ ಮಾಡ್ಕೊಳ್ಳೋಕೆ ಹೋಗ್ಬಿಡಿ. ಹಾಗೆ ನಿಮ್ಮ ಹಣದ ಜವಾಬ್ದಾರಿ ನೀವೇ ಆಗಿರ್ತೀರಿ. ಮುಂದೊಂದು ದಿನ ನಿಮ್ಮ ಕೈಯಲ್ಲಿ ಹಣ ಇಲ್ಲ ಅಂತಂದರೆ ನಿಮ್ಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಆಲ್ರೆಡಿ ಇದನ್ನು ನೀವು ನೋಡಿದ್ರೆ ಬಿಡಿ, ಮತ್ತೆ ನಾನು ಹೊಸದಾಗಿಂದ ಹೇಳಬೇಕು ಅಂತ ಏನಿಲ್ಲ ಮಕರ ರಾಶಿಯವರಿಗೆ. ಹಾಗಾಗಿ ಈ ಮನಿ ಮ್ಯಾನೇಜ್ಮೆಂಟ್ ಹೇಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ನೀವು ಕೆಲವೊಂದಿಷ್ಟು ಈ ಗೌರ್ಮೆಂಟ್ ಸೆಕ್ಟರ್ಗಳಿಂದ ಸ್ವಲ್ಪ ಕೆಲಸ ಆಗೋದಿರ್ತದೆ, ಅಥವಾ ಬೇರೆ ಯಾವುದೋ ಒಂದು ಇಲಾಖೆಯಿಂದ ಒಂದು ಕೆಲಸ ಆಗಬೇಕಾಗಿರ್ತದೆ. ನೀವು ಸುತ್ತಿ ಕೆಲಸ ಆಗದೇ ಸುಮ್ಮನೆ ಕೂತ್ಕೊಂಡಿದ್ದು ಇದೆ. ಹಾಗಾಗಿ ಈ ಮೇ ತಿಂಗಳಲ್ಲಿ ಏನಾಗ್ತದೆ ಕೇಳಿದ್ರೆ, ನಿಮಗೆ ಯಾರಿಂದ ಕೆಲಸ ಆಗಬೇಕಿತ್ತು ಅಂಥ ವ್ಯಕ್ತಿ ನಿಮ್ಮ ಬರುವಿಕೆಗಾಗಿ ಕಾಯುವಂಥದ್ದು. ನೀವು ಒಂದು ಮಾತು ಹೇಳಿದರೆ ಸಾಕು, ಇದನ್ನು ಮಾಡಿಕೊಡಿ ಅಂದರೆ ಅವರು ಶಿರಸ ತಪ್ಪದೆ ಕೆಲಸ ಮಾಡುವಂಥ ಒಂದು ಟೈಮು ಈ ಮೇ ತಿಂಗಳಲ್ಲಿ ಬಂದಿದೆ. ಖಂಡಿತವಾಗ್ಲೂ ಅಂಥದ್ದು ಯಾವುದಾದ್ರು ಗೌರ್ಮೆಂಟ್ ಆಗಿರಲಿ ಅಥವಾ ಬೇರೆ ಇಲಾಖೆಗಳಲ್ಲಿ ಏನಾದರೂ ಕೆಲಸ ಆಗೋದಿದ್ದರೆ ಈ ತಿಂಗಳು ಸೂಕ್ತವಾಗಿದೆ. ಮೇ ತಿಂಗಳು ಅದೆಲ್ಲ ಮಾಡಿಸ್ಕೊಳ್ಳಿ, ನಿಮ್ಮ ಕೆಲಸ ಆಗ್ತದೆ. ಅದೇ ರೀತಿಯಾಗಿ ಕೊನೆಯದಾಗಿ ನಿಮ್ಗೆ ಹೇಳಬೇಕು ಅಂತಂದರೆ, ಯಾರೆಲ್ಲ ಈ ಮಕರ ರಾಶಿಯವರು ಸ್ವಲ್ಪ ಕೆಟ್ಟ ಚಟಕ್ಕೆಲ್ಲ ಅಂಟ್ಕೊಂಡವ್ರು ಇದ್ದೀರೋ, ಈ ಮದ್ಯಪಾನ ಇರಲಿ, ಧೂಮಪಾನ ಇರಲಿ, ಯಾವುದೇ ಒಂದು ರೀತಿಯ ಚಟಕ್ಕೆ ಅಂಟ್ಕೊಂಡವ್ರು ಇದ್ದರೆ ಖಂಡಿತವಾಗ್ಲೂ ಅದನ್ನು ಇವತ್ತಿಗೆ ಬಿಟ್ಟುಬಿಡಿ. ಯಾಕಂತಂದರೆ ರಾಹು ಮತ್ತು ಶನಿ ಒಂದೇ ಸ್ಥಾನದಲ್ಲಿ ಇರಬೇಕಾದ್ರೆ ಇಂಥ ಚಟಗಳಿಗೆ ನೀವು ದಾಸರಾಗಿದ್ದರೆ ನಿಮ್ಗೆ ಯಾವ ಸಾಡೆ ಸಾತಿನೂ ಲೆಕ್ಕಕ್ಕೆ ಬರೋದಿಲ್ಲ, ಸಾಡೆ ಸಾತಿ ಮುಕ್ತರಾದರೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ. ನಿಮ್ಮ ಜೀವನ ಬಂದುಬಿಟ್ಟು ಬೀದಿ ಪಾಲಾಗಿಬಿಡ್ತದೆ. ಇಂಥ ಚಟಗಳಿಂದ ತಾವು ಆದಷ್ಟು ದೂರ ಇದ್ಬಿಡಬೇಕು. ಅದನ್ನು ಕಂಪ್ಲೀಟಾಗಿ ಬಿಟ್ಟರೆ ಬೆಸ್ಟು. ಇಲ್ಲ ಅಂತಂದರೆ ಈ ಶನಿ ಮತ್ತು ರಾಹು ಸಂಚಾರದಿಂದ ಆ ಎಫೆಕ್ಟ್ ನಿಮಗೆ ನೇರವಾಗಿ ಬೀಳ್ತದೆ. ಕೈಯಲ್ಲಿ ₹1 ಇರೋದಿಲ್ಲ, ಎಲ್ಲ ಕಳ್ಕೊಳ್ತೀರ. ಹಾಗಾಗಿ ಇದನ್ನು ಮಂದಟ್ಟು ಮಾಡಿಕೊಂಡು ಮುಂದೆ ಬರುವಂಥ ದಿನನ ಎದುರಿಸಿ ಭವಿಷ್ಯವನ್ನು ರೂಪಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.